Hello everyone, welcome to Sanmarga classes, data handling. In this chapter, look at the question number 6. A graph showing two sets of data simultaneously is known as option A, bar graph, B, pictograph, C, circle graph, D, double bar graph. Okay, so ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ? ಡಿ, ಡಬಲ್ ಬಾರ್ ಗ್ರಾಫ್ ಆಗುತ್ತೆ. ಓಕೆ, ಟೂ ಸೆಟ್ಸ್ ಆಫ್ ಡಾಟಾವನ್ನ ಸೈಮಲ್ಟೇನಿಯಸ್ ಆಗಿ ತೋರಿಸ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಸೊ ನೋಡಿ ಇಲ್ಲಿ, ಇಟ್ ಕಂಪೇರ್ಸ್ ಸ್ಕೋರ್ಸ್ ಆನ್ ಎ ಫ್ರಾಕ್ಷನ್. ಓಕೆ, ಫ್ರಾಕ್ಷನ್ ಟೆಸ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ವಿತೌಟ್ ಪ್ರಿಪರೇಷನ್, ವಿತ್ ಪ್ರಿಪರೇಷನ್ ಅಲ್ಲಿರುವಂತಹ ಮಾರ್ಕ್ಸ್ ಇದೆ. ಓಕೆ, ಸೊ 5 ಜನ ಸ್ಟೂಡೆಂಟ್ಸ್ ಫ್ರಾಕ್ಷನ್ ಟೆಸ್ಟ್ ಗೆ ಕುತ್ಕೊಂಡಿದ್ದಾರೆ. ಸೊ ವಿತೌಟ್ ಪ್ರಿಪರೇಷನ್ ಅಲ್ಲಿ ತೆಗೆದುಕೊಂಡಂತಹ ಅಂಕವನ್ನ ವಿತ್ ಪ್ರಿಪರೇಷನ್ ಅಲ್ಲಿ ತೆಗೆದುಕೊಂಡ ಅಂತಹ ಅಂಕವನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ದಾರೆ? ಸ್ಕೋರ್ಸ್ ಆನ್ ಎ ಫ್ರಾಕ್ಷನ್ ಟೆಸ್ಟ್ ವಿತ್ ಅಂಡ್ ವಿತೌಟ್ ಪ್ರಿಪರೇಷನ್ಸ್. ಫಾರ್ ಈಚ್ ಸ್ಟೂಡೆಂಟ್ಸ್ ದೇರ್ ಆರ್ 2 ಕಲರ್ಡ್ ಬಾರ್ಸ್ ಅಲ್ವಾ? ಸೊ ಇಲ್ಲಿ ಗ್ರೀನ್ ಮತ್ತೆ ಯೆಲ್ಲೋ ಕಲರ್ಡ್ ಬಾರ್ ನ ಎಟ್ ಎ ಟೈಮ್ ಇದನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ದಿಸ್ ಫಾರ್ಮೆಟ್ ಅಲೋಸ್ ಯು ಟು quickly see the difference between the two conditions for each individual at a single glance. Okay, so ಪ್ರತಿಯೊಂದು ವ್ಯಕ್ತಿಯ ಏನು ಡಿಫರೆನ್ಸ್ ಅನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಸೊ ದ ಕರೆಕ್ಟ್ ಆಪ್ಷನ್ ಏನಾಗುತ್ತೆ ಹೇಳಿ? ಡಿ ಆಗುತ್ತೆ. ಓಕೆ, ಸೊ ಗ್ರಾಫ್ ಶೋಯಿಂಗ್ ಟೂ ಸೆಟ್ಸ್ ಆಫ್ ಡಾಟಾ ಸೈಮಲ್ಟೇನಿಯಸ್ಲಿ ಯಾವ್ದು ಹೇಳಿ? ಡಬಲ್ ಬಾರ್ ಗ್ರಾಫ್. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Thank you.